ನಮಸ್ಕಾರ. ಅನ್ನೋನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ಸ್ವಲ್ಪ ಪಾಯಿಂಟ್ ವೈಸ್ ನಾನು ನಿಮಗೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೆ, ಆದರೆ ಇವತ್ತು ಸ್ವಲ್ಪ ಸ್ಟ್ಯಾಟ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇದು ಸ್ವಲ್ಪ ನಿಮಗೆ ಅನಿಸ್ಬೋದು, ನಮ್ಮ ಹೀರೋ ಹಾಗೆ ನಮ್ಮ ಹೀರೋ ಹೀಗೆ ಅಂತ. ನಾನು ಇದನ್ನು ಈ ಮಾಹಿತಿನ ತಗೊಂಡಿರೋದು IMDb, ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಡಾಟಾ ಹೋಲ್ಡಿಂಗ್ ಕಂಪ್ನಿ ಅಬೌಟ್ ಸಿನಿಮಾಸ್. ಅಲ್ಲಿಂದ ನಾನು ತಗೊಂಡು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೈಯೆಸ್ಟ್ ಪೇಯ್ಡ್ ಕನ್ನಡ ಆ್ಯಕ್ಟರ್ಸ್ಗಳು ಯಾರು ಅನ್ನೋದ್ರ ಬಗ್ಗೆ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು. ಶ್ರೀಮುರಳಿ ಅವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಚಂದ್ರಚಕೋರಿ ಸಿನಿಮಾದಿಂದ ತಮ್ಮ ಸಿನಿಮಾ ಜರ್ನಿಯನ್ನು ಪ್ರಾರಂಭ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತು, ಬಟ್ ಅದಾದಮೇಲೆ ಹೇಳ್ಕೊಳ್ಳೋಷ್ಟು ಸಕ್ಸಸ್ ಅವ್ರಿಗೆ ಸಿಕ್ಕಿಲ್ಲ. ಆದರೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಮರುಜನ್ಮವನ್ನು ಕೊಟ್ಟಂತಹ ಸಿನಿಮಾ ಅಂದರೆ ಅದು ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಸಿನಿಮಾ ಆದಮೇಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಇತ್ತೀಚೆಗೆ ರಿಲೀಸ್ ಆಗಿರೋ ಭಗೀರ ಕೂಡ ಯಾವ ರೀತಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ನಿಮಗೆ ಏನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಎಲ್ಲೂ ಕೂಡ ಬೋರ್ ಹೊಡೆಸ್ದಂಗಿರೋ ಸಿನಿಮಾ. ಅವರ ಸ್ಕ್ರಿಪ್ಟ್ ಆಯ್ಕೆಯಲ್ಲಿ ಕೂಡ ಅವರಿಗೆ ಬುದ್ಧಿವಂತಿಕೆ ಇದೆ ಅನ್ನೋದನ್ನು ತೋರಿಸ್ಕೊಡ್ತು. ಆ್ಯಂಡ್ ಅವರು IMDb ಪ್ರಕಾರ ಒಂದು ಸಿನಿಮಾಗೆ 7 ಕೋಟಿ ರೂಪಾಯಿಗಳವರೆಗೆ ರೆಮ್ಯುನರೇಷನ್ ತಗೋತಾರೆ. ಇನ್ನು 9ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಒಂದು ಟೈಮಲ್ಲಿ ಮಾಡ್ತಿದ್ದ ಸಿನಿಮಾಗಳೆಲ್ಲ ಒಂಥರ ಆವಾಗಿನ ಕಾಲಕ್ಕೆ ನಮ್ಮ ಈ ಕನ್ನಡಿಗರಿಗೆ, ಅಂದರೆ ಬೆಂಗಳೂರು ಕನ್ನಡಿಗರಿಗೆ ಒಂಥರ ಹೊಸದಾಗಿತ್ತು. ಆ್ಯಂಡ್ ಆ ಹೊಸದನ್ನು ಎಲ್ಲೇ ಆಗಲಿ ಜನ ಅಷ್ಟೊಂದು ಕೂಡಲೇ ಒಪ್ಕೊಳ್ಳಲ್ಲ. ಸೊ ಅದು ಕೂಡ ಅವ್ರು ತಪ್ಪಲ್ಲ. ಆದರೆ ಆವಾಗ ಒಂದು ಮಾತು ಹೇಳಿದರು, ಒಂದು ಟೈಮ್ ಬರುತ್ತೆ ನನ್ನ ಸಿನಿಮಾಗಳನ್ನು ಎಲ್ಲರೂ ಆವಾಗ ಒಪ್ಕೊತಾರಂತ. ಇವಾಗ ಎಲ್ಲರೂ ಒಪ್ಕೊತಾ ಇದ್ದಾರೆ. ಆ ಉಳಿದವರು ಕಂಡಂತೆ ಆವಾಗ ಏನು ಕಮರ್ಷಿಯಲ್ ಹಿಟ್ ಆಗಲಿಲ್ಲ, ಬಟ್ ಇವಾಗಲೂ ಒಂಥರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಥರ ಅದನ್ನು ನೋಡ್ತಾರೆ. ಸೊ ಅದೊಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ಕೊಂಡು ಬಂದಿರೋ ರಕ್ಷಿತ್ ಶೆಟ್ಟಿ ಅವರು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ರೇರ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಸೊ ಸದ್ಯಕ್ಕೆ ಈಗ ಅವರು ತಮ್ಮ ಮುಂದಿನ ಸಿನಿಮಾ ಅಂದರೆ ರಿಚರ್ಡ್ ಆ್ಯಂಟನಿ ಸಿನಿಮಾದಲ್ಲಿ ತಯಾರಿ ನಡೆಸ್ಕೊತಾ ಇದ್ದಾರೆ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ 2026ರಲ್ಲಿ ಅದ್ರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ದಂಗಿತ್ತು, ಬಟ್ ನಾಟ್ ಶ್ಯೂರ್. ಆ್ಯಂಡ್ ಆಬ್ವಿಯಸ್ಲಿ ಹೊಂಬಾಳೆ ಫಿಲಮ್ಸ್ ಆ ಸಿನಿಮಾನ ನಿರ್ಮಾಣ ಮಾಡ್ತಿರೋದು. ಇನ್ನು ಒಂದು ಸಿನಿಮಾಗೆ ರಕ್ಷಿತ್ ಶೆಟ್ಟಿ ಅವರು 5ರಿಂದ 10 ಕೋಟಿ ಸಂಭಾವನೆ ತಗೊತಿದ್ದಾರೆ. ಆ್ಯಂಡ್ ಇದು ಮುಂದಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ರಿಚರ್ಡ್ ಆ್ಯಂಟನಿ ಸಿನಿಮಾದ ಮೇಲೆ ತುಂಬಾ ನಿರೀಕ್ಷೆ ಇದೆ. ಆ್ಯಂಡ್ ಒಂದು ಸಲ ಪ್ಯಾನ್ ಇಂಡಿಯನ್ ಲೆವೆಲಲ್ಲಿ ಒಂದು ಸಿನಿಮಾ ಹಿಟ್ ಆದಮೇಲೆ ಅವರ ರೆಮ್ಯುನರೇಷನ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದುವರೆಗೂ ಅವ್ರ ರೆಮ್ಯುನರೇಷನಲ್ಲಿ ಸ್ವಲ್ಪ ಅಷ್ಟೊಂದು ವೇರಿ ಬಂದಿಲ್ಲ. ಏನಕ್ಕಂದರೆ ಅವ್ರ ಸಿನಿಮಾಗಳನ್ನು ಅವರೇ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ರು. ಹೀಗಾಗಿ ಅವರು ಪ್ರಾಫಿಟಲ್ಲಿ ಇದು ಮಾಡ್ತಾಯಿದ್ರು. ಹೀಗಾಗಿ ರೆಮ್ಯುನರೇಷನ್ ಅಂತ ಅವ್ರು ಹೆಚ್ಚು ತಗೊಂಡಂಗಿಲ್ಲ. ಸೊ ಅವರು 9ನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನು 8ನೇ ಸ್ಥಾನದಲ್ಲಿ ನಮ್ಮ ಶಿವಣ್ಣ ಕಾಣಿಸ್ಕೋತಾರೆ. ಶಿವಣ್ಣನ ಬಗ್ಗೆ ಮಾತಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಅವ್ರ 3 ಜನ್ರೇಷನಿಂದನೂ ಅವರ ಅಪ್ಪ, ಸಹೋದರ ಎಲ್ರಿಗೂ ಇವಾಗ ಅವರ ತಮ್ಮನ ಮಕ್ಕಳಿಗೂ ಕೂಡ ಕಾಂಪಿಟೇಷನ್ ನೀಡುವಂಥ ಕರುನಾಡ ಚಕ್ರವರ್ತಿ ಅವರು. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಎಲ್ಲ ನಟರಿಗಿಂತ ಅವರು ಸ್ವಲ್ಪ ವಿಶೇಷವಾಗಿ ಯಾಕೆ ಕಾಣಿಸ್ಕೋತಾರೆ ಅಂದರೆ, ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಬೇಕಾಗಿರೋ ಹೆಚ್ಚಿನ ಸ್ಟಾರ್ ಸಿನಿಮಾಗಳನ್ನು ನೀಡೋ ಒಬ್ಬ ಸ್ಟಾರ್ ಅಂದರೆ ಅವರೊಬ್ಬರೇ. ಒಂದು ವರ್ಷಕ್ಕೆ 3ರಿಂದ 4 ಸಿನಿಮಾಗಳನ್ನು ಯಾರಿಂದಾದರೂ ನಮ್ಮ ಕನ್ನಡ ಸ್ಟಾರ್ಗಳಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅದು ಖಂಡಿತವಾಗಿ ಶಿವಣ್ಣನಿಂದ ಮಾತ್ರ ಸಾಧ್ಯ. ಶಿವಣ್ಣ ಸದ್ಯಕ್ಕೆ ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ತಮ್ಮ ಸ್ವಂತ ಪ್ರೊಡಕ್ಷನ್ ಹೌಸ್ನಲ್ಲಿ ಕೂಡ ಸಿನಿಮಾ ಮಾಡ್ತಾಯಿದ್ದಾರೆ. ಇತ್ತೀಚೆಗಷ್ಟೇ ಅವ್ರದ್ದು ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿತ್ತು, ತುಂಬಾ ಚೆನ್ನಾಗಿ ಓಡ್ತು, ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಕಲೆಕ್ಷನ್ ಮಾಡಿದೆ. ಆ್ಯಂಡ್ ಅವರು ಒಂದು ಸಿನಿಮಾಗೆ 8 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಾರೆ IMDb ಪ್ರಕಾರ. ಇನ್ನು 7ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಸ್ಟಾರ್ಟ್ ಮಾಡಿರೋದೇ ಕೆಲವು ವರ್ಷಗಳ ಹಿಂದಿಂದ, ಆದರೂ ಕೂಡ ಮಾಡಿರೋ ಬೆರಳೆಣಿಕೆ ಸಿನಿಮಾದಲ್ಲಿ ಕೂಡ ದೊಡ್ಡ ಮಟ್ಟದ ಮಾಸ್ ಅಭಿಮಾನಿಗಳನ್ನು ಹೊಂದಿರೋ ಕನ್ನಡದ ಯುವ ನಟರಲ್ಲಿ ಧ್ರುವ ಸರ್ಜಾ ಕಾಣಿಸ್ಕೊಳ್ತಾರೆ. ಅವರ ಕೆಲವೊಂದು ಹೇಳಿಕೆಗಳು ಮತ್ತು ಪೊಗರು ಸಿನಿಮಾ ರಿಲೀಸ್ ಆದಾಗ ಸ್ವಲ್ಪ ಯೂಟ್ಯೂಬರ್ಗಳು ಯಾರು ಕೂಡ ಅಷ್ಟೊಂದು ನೆಗೆಟಿವ್ ರಿವ್ಯೂ ಮಾಡಬಾರ್ದು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ಗಳನ್ನು ಮುಚ್ಚಾಕಿರೋ ಸ್ವಲ್ಪ ಇದಾಗಿತ್ತು. ಬಟ್ ಬಿಡಿ, ಏನು ಪರಿಸ್ಥಿತಿ ಒಂದೇ ರೀತಿ ಇರೋಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗಬೇಕು. ಇವಾಗ ಬದಲಾಗಿದ್ದಾರೆ ಕೂಡ. ಆ್ಯಂಡ್ ಅವರು ಒಬ್ಬ ವ್ಯಕ್ತಿತ್ವದಲ್ಲಿ ಅವ್ರನ್ನ ಯಾರೂ ಕೂಡ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಮನೆ ಮುಂದೆ ನೀವು ನೋಡಿರ್ಬೋದು, ತುಂಬಾ ಅಭಿಮಾನಿಗಳು ಸಂಡೇ ಆದರೂ ಸಾಕು ಅಥವಾ ಕೆಲವೊಂದು ನಿರ್ದಿಷ್ಟ ದಿನಕ್ಕೆ ಬಂದು ಅವರಿಗೆ ಹಾಡು ಹೇಳೋದು ಅದು ಇದು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೊಂಥರ ಅದೊಂಥರ ಹೆಂಗಪ್ಪ ಇದನ್ನು ಸಹಿಸ್ಕೋತಾರೆ ಅಂತ ನಮಗನ್ಸುತ್ತೆ. ಬಟ್ ಆ ಪುಣ್ಯಾತ್ಮ ಅಷ್ಟೂ ಜನರನ್ನ ಮೀಟ್ ಮಾಡಿ ಅವ್ರು ಏನೇ ಹೇಳಿದ್ರು ಕೇಳಿಸ್ಕೊಂಡು, ಅಂದರೆ ಹಾಡು, ಡೈಲಾಗ್ ಏನೇ ಇದ್ರು
ಅವ್ರನ್ನೆಲ್ಲ ಅಷ್ಟು ದೂರದಿಂದ ಬಂದವ್ರನ್ನ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಕಳಿಸ್ತಾರೆ. ಸೊ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಧ್ರುವ ಸರ್ಜಾ ಅವರ ಲಾಸ್ಟ್ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಟಿನ್ ಸೋತಿದೆ. ಬಟ್ ಒನ್ ಆಫ್ ದ ಪ್ರಾಫಿಟೇಬಲ್ ನಟರಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಬಟ್ ಮುಂದಿನ ದಿನಗಳಿಗೆ ಕಮ್ ಬ್ಯಾಕ್ ಮಾಡ್ಬೋದು, ಯಾಕಂದರೆ ಪ್ರೇಮ್ ಅವರ KD ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದು ಸಿನಿಮಾಗೆ 10 ಕೋಟಿ ರೂಪಾಯಿ ತಗೊತಾರೆ. ಇನ್ನು 6ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೋಲ್ಗಳನ್ನು ಕಂಡಿದ್ರು. ಐ ಲವ್ ಯು ಇರ್ಬೋದು, ಆ್ಯಂಡ್ ಕಬ್ಜಾ ಇರ್ಬೋದು, ಅದಕ್ಕಿಂತ ಹಿಂದೆ ಸುಮಾರು ಫಿಲ್ಮ್ಗಳು ಬ್ಯಾಕ್ ಟು ಬ್ಯಾಕ್ ಸೋತಿದ್ವು. ಏಕೆಂದರೆ ಅವ್ರದ್ದು ಏನಂತೀರ, ಸಿನಿಮಾಗಿಂತ ಹೆಚ್ಚಾಗಿ ಅವರು ರಾಜಕೀಯದ ಪ್ರೇರೇಪಿತವಾಗಿರುವಂತಹ ಪ್ರಜಾಕೀಯದಲ್ಲಿ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆದರೆ ಯಾಕೋ ಗೊತ್ತಿಲ್ಲ, ಅದು ಅಷ್ಟೊಂದು ಕೈಗೆ ಹಿಡಿದಿಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಮತ್ತೆ ಚಿತ್ರರಂಗಕ್ಕೆ ಬಂದಿದ್ದೆ. ಅದು ಸಿನಿಮಾ ಅಭಿಮಾನಿಯಾಗಿ ನಮಗೆ ನಿಜಕ್ಕೂ ಖುಷಿ ಕೊಡುತ್ತೆ. ಆ್ಯಂಡ್ UI ಕೂಡ ಕ್ಲ್ಯಾಶ್ ವಿಚಾರದಲ್ಲಿ ಅದೊಂದು ಕ್ಲ್ಯಾಶ್ ಆಗದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಲೆಕ್ಷನ್ ಮಾಡ್ತಿತ್ತು ಅಂತ ಅನ್ನಿಸ್ತು. ಆದರೂ ಕೂಡ ಅವರ ಡೈರೆಕ್ಷನಲ್ ಕಮ್ ಬ್ಯಾಕು ಒಂಥರ ಅವರ ಅಭಿಮಾನಿಗಳಿಗಂತೂ ಖುಷಿ ಕೊಟ್ಟಿದೆ. ಅದೇ ಥರ ಹೆಚ್ಚು ಸಿನಿಮಾ ಮಾಡಲಿ, ಅವರ ಡೈರೆಕ್ಷನಲ್ಲಿ ಹೆಚ್ಚು ಸಿನಿಮಾ ಬರಲಿ ಅನ್ನೋದು ನಮ್ಮ ಆಸೆ. ಆ್ಯಂಡ್ ಒಂದು ಸಿನಿಮಾಗೆ ಅವರು 10ರಿಂದ 15 ಕೋಟಿ ಸಂಭಾವನೆ ಪಡ್ಕೋತಾರೆ. ಆ್ಯಂಡ್ ನಾವು 5ನೇ ಸ್ಥಾನದಲ್ಲಿ ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಾಕಿದ್ದೀವಿ. IMDb ಪ್ರಕಾರನೇ ಹಾಕಿರೋದು. ಬಟ್ ನಾವು ಆ ಲೆಕ್ಕದಲ್ಲೇ ಇದು ಮಾಡ್ತಿರೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮಗೆ ಹೇಳಬೇಕಾದ ಅಗತ್ಯನೇ ಇಲ್ಲ, ಯಾಕಂದರೆ ಕನ್ನಡಕ್ಕೆ ಒಬ್ಬರೇ ಪವರ್ ಸ್ಟಾರ್, ಅದು ಪುನೀತ್ ರಾಜ್ಕುಮಾರ್. ಅವ್ರ ರೀತಿ ರಿಯಲ್ ಸ್ಟನ್ಸು ಆ್ಯಂಡ್ ಒಂಥರ ಸ್ಟನ್ನಿಂಗ್ ಸ್ಟೆಪ್ಸು ಹಾಕೋರು ಯಾರೂ ಇಲ್ಲ ಬಿಡಿ. ಆ್ಯಂಡ್ ಅವ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ, ಯಾಕಂದರೆ ಪುಣ್ಯಾತ್ಮ ಕರ್ನಾಟಕ ರತ್ನ ಅಂಥ ವ್ಯಕ್ತಿತ್ವವನ್ನು ಹೊಂದಿರೋ ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಅವರು ಒಂದು ಸಿನಿಮಾಗೆ 15 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಾಯಿದ್ರು. 4ನೇ ಸ್ಥಾನದಲ್ಲಿ ನಮ್ಮ ಕಾಂತಾರ ಸ್ಟಾರ್, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಣಿಸ್ಕೋತಾರೆ. ಕರಾವಳಿ ಸೊಗಡನ್ನು ಪ್ರತಿ ಸಿನಿಮಾಗಳಲ್ಲಿ ತೋರಿಸ್ತಾ ಕಾಂತಾರ ಅದರಿಂದನೇ ಪ್ರೇರೇಪಿತವಾಗಿ ಚಿಕ್ಕ ಮಟ್ಟದಲ್ಲಿ ಬಿಡುಗಡೆ ಆದ ಸಿನಿಮಾ ಅದು. ಆ್ಯಕ್ಚುಲಿ ಹೇಳಬೇಕಂದ್ರೆ 19 ಕೋಟಿ. ಯಾಕಂದರೆ ಅವ್ರು ಮಾಡ್ತಿದ್ದ ಸಿನಿಮಾಗಳ ರೇಂಜಿಗೆ ಹೋಲಿಸಿದ್ರೆ ಅದು ಆ್ಯಕ್ಚುಲಿ 19 ಕೋಟಿ ತುಂಬಾ ದೊಡ್ಡ ಬಜೆಟು. ಸ್ಟಿಲ್ ಅದು ಮೊದಲು ಕನ್ನಡದಲ್ಲಿ ರಿಲೀಸ್ ಆಗಿ ನಂತರ ಬರ್ತಾ ಬೇರೆ ಭಾಷೆಯವರಿಂದ ಬೇಡಿಕೆ ಹೆಚ್ಚಾಗ್ತಿದ್ದ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅಲ್ಲಿ 440 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತು. ಅಂದರೆ ಎಷ್ಟು ಮಟ್ಟದ ಪ್ರಾಫಿಟ್ ಸಿಕ್ತು ಅಂತ ನೀವು ಅದರಲ್ಲಿ ನೋಡ್ಬೋದು. ಬಟ್ ವಿಷಯ ಏನಂದರೆ ಆ್ಯಕ್ಚುಲಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಬಿಡುಗಡೆ ಮಾಡಬೇಕು ಅಂತ ಮಾಡ್ತೀವಲ್ಲ, ಆ ಥರ ಸಿನಿಮಾಗಳು ಈ ಥರ ಸಕ್ಸಸ್ ಪಡ್ಕೊಳ್ಳೋಲ್ಲ. ಈ ಥರ ಜೆನ್ಯೂನ್ ಆ್ಯಂಡ್ ಆರ್ಗ್ಯಾನಿಕ್ ಸಕ್ಸಸ್ ಪಡ್ಕೊತಾವಲ್ಲ, ಇದು ನಿಜವಾದ ಪ್ಯಾನ್ ಇಂಡಿಯನ್ ಸಿನಿಮಾಗಳು. ನಾನು ಹೇಳೋದಾದರೆ ರಿಷಬ್ ಶೆಟ್ಟಿ ಅವರು 15 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಿದ್ದಾರೆ ಅಂತ IMDb ಹೇಳ್ತಾ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಕಾಂತಾರ ಚಾಪ್ಟರ್ 1 ಸಿನಿಮಾ ಅಥವಾ ಇದಕ್ಕಿಂತ ಇದಾದಮೇಲೆ ಬೇರೆ ಬೇರೆ ಸಿನಿಮಾ, ಜೈ ಹನುಮಾನ್ದು ಅದು ಇದು ಅಂತ ತುಂಬ ಛತ್ರಪತಿ ಶಿವಾಜಿ ಅವ್ರದ್ದು ತುಂಬ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಪಕ್ಕಾ ರೆಮ್ಯುನರೇಷನ್ ಅವ್ರದ್ದು ಜಾಸ್ತಿನೇ ಇರುತ್ತೆ, ಇಲ್ಲ ಪ್ರಾಫಿಟ್ ಶೇರಿಂಗ್ ಖಂಡಿತ ಇರುತ್ತೆ. ಆ್ಯಂಡ್ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಕೋಟ್ಯಾಧೀಶನ ಮಗನಾಗಿದ್ದರೂ ಕೂಡ ಬಿಸ್ನೆಸ್ ಕಡೆಗೆ ಮುಖ ಹಾಕದೆ ತನ್ನ ಪ್ಯಾಷನ್ ಫಾಲೋ ಮಾಡ್ತಾ ಅವರು ಎಂಟ್ರಿ ಕೊಟ್ಟಿದ್ದು ಚಿತ್ರರಂಗಕ್ಕೆ. ಸ್ಟಾರ್ಟಿಂಗಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಬರೆದ್ರು, ಅವರು ಮಾಡಿರೋ ಫಿಲ್ಮ್ಗಳು ಯಾವುದೂ ಓಡಲಿಲ್ಲ. ಅದಾದಮೇಲೆ ಸಿನಿಮಾಗಳು ಓಡಿದ್ರು ಕೂಡ ಚಿತ್ರರಂಗದಲ್ಲಿ ಅವ್ರನ್ನ ಕಾಲು ಎಳೋದಕ್ಕಂತಲೇ ತುಂಬ ಜನ ಇದ್ದರು. ಅದೆಲ್ಲ ಆಗಿರೋ ವಿಚಾರ. ಆದರೆ ಇವತ್ತು ಕೇವಲ ಕನ್ನಡ ಅಂತಲ್ಲ, ಬೇರೆ ಭಾಷೆಗಳಲ್ಲಿ ಕೂಡ ಆ ಪಾತ್ರಕ್ಕೆ ನಾನು ಒಂದು ವ್ಯಾಲ್ಯೂ ಕೊಡ್ಬೋದು ಅಂತ ಅವ್ರಿಗೆ ಅನಿಸಿದ್ರೆ, ಅದು ವಿಲನ್ ಆಗಿದೆಯೋ ಇಲ್ಲ ಪೋಷಕ ಕಲಾವಿದನ ಪಾತ್ರವಾಗಿದೆಯೋ ಅದನ್ನು ನೋಡೋದೇ ಇಲ್ಲ. ಅವರು ಹೋಗಿ ಮಾಡಿಬಿಟ್ಟು ಬರ್ತಾರೆ. ಅದು ಅವರು ಒಂದು ಕಲೆ ಹಾಗೂ ಆ ನಿರ್ದೇಶಕನ ಕನಸಿಗೆ ಕೊಡೋ ಬೆಲೆ. ಅದನ್ನು ನಮ್ಮವ್ರು ಕೆಲವರೆಲ್ಲ ಹೋಗಿ ಸೈಡ್ ಆ್ಯಕ್ಟರ್ ಮಾಡ್ತಾರೆ, ವಿಲನ್ ಮಾಡ್ತಾರೆ, ಹೀರೋ ಹತ್ರ ಒದೆ ತಿನ್ಕೊಬರ್ತಾರೆ, ಹಾಗೆ ಅಂತಾರೆ. ಸಿನಿಮಾ ಗೊತ್ತಿಲ್ಲದಿರೋರ ಬಗ್ಗೆ ನಾವು ಏನೇನು ಮಾತಾಡೋಕ್ಕಾಗತ್ತೆ? ಆ ಸಿನಿಮಾ ಅನ್ನೋ ಕಲೆ ಇದೆಯಲ್ಲ, ಅದಕ್ಕೆ ಗೌರವ ಕೊಡೋರು ಮಾತ್ರ ನಮ್ಮ ಸುದೀಪ್ ಅವ್ರ ಥರ ಆ ಪಾತ್ರಕ್ಕೆ ಗೌರವ ಕೊಟ್ಟು ಹೋಗಿ ಮಾಡಿ ಬರ್ತಾರೆ. ಅದನ್ನು ಕೆಲವರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಾವೇನು ಹೇಳೋಕ್ಕಾಗಲ್ಲ ಬಿಡಿ. ಇತ್ತೀಚೆಗಷ್ಟೇ ಮ್ಯಾಕ್ಸ್ ಸಿನಿಮಾ ಯಾವ ರೀತಿಯಲ್ಲಿ ಬಂಪರ್ ಕಲೆಕ್ಷನ್ ಮಾಡ್ತಾಯಿದೆ ಅಂತ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಆ್ಯಂಡ್ ಸುದೀಪ್ ಅವರು ಒಂದು ಸಿನಿಮಾಗೆ 25 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಾರೆ. ಆ್ಯಂಡ್ ಕೆಲವೊಂದು ಕಡೆಗಳಲ್ಲಿ ಪ್ರಾಫಿಟ್ ಶೇರಿಂಗ್ ಕೂಡ ಇರುತ್ತೆ. ಆವಾಗ ರೆಮ್ಯುನರೇಷನ್ ಕಮ್ಮಿ ಆಗಿರುತ್ತೆ, ಅಥವಾ ರೆಮ್ಯುನರೇಷನ್ ತಗೊಳ್ಳಲ್ಲ, ಪ್ರಾಫಿಟ್ ತೊಗೋಬೋದು. ಸ್ಟಾರ್ ಹೀರೋಗಳೆಲ್ಲ ಆಲ್ಮೋಸ್ಟ್ ಇದನ್ನೇ ಮಾಡೋದು. ಇನ್ನು 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಮ್ಮ ಕನ್ನಡ ಚಿತ್ರರಂಗದ ಡೊಮೆಸ್ಟಿಕ್ ಲೆವೆಲ್ ಅಂದರೆ ಈ BC ಸೆಂಟರ್ ಅಂತಾರಲ್ಲ, ಅಂದರೆ ಮಾಸ್ ವರ್ಗದ ಇದನ್ನು ಹೆಚ್ಚಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋ ತಾಕತ್ತಿರೋ
ನಟ ಅಂದರೆ ಸ್ಟಾರ್ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅದಕ್ಕೆ ಅವ್ರನ್ನ ಕನ್ನಡ ಚಿತ್ರರಂಗದಲ್ಲಿ ಸಿಂಗಲ್ ಸ್ಕ್ರೀನ್ ದೊರೆ ಅಂತಾನೆ ಕರೀತಾರೆ. ಆ್ಯಂಡ್ ಅವ್ರದ್ದು ಲಾಸ್ಟ್ ಸಿನಿಮಾ ಕಾಟೇರ ನಿಮ್ಗೆ ಗೊತ್ತು ಯಾವ ರೀತಿಯಲ್ಲಿ ಕಲೆಕ್ಷನ್ ಮಾಡ್ತು ಅಂತ. ಲಾಸ್ಟ್ 2023 ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು. ಆ್ಯಕ್ಚುಲಿ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಕೂಡ ಆಯಿತು. ಆ್ಯಂಡ್ ನಿಜಕ್ಕೂ ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂಥರ ಡೊಮೆಸ್ಟಿಕ್ ಲೆವೆಲ್ನಲ್ಲಿ ಇಲ್ಲಿನ ಸೊಗಡಿಗೆ ತಕ್ಕಂತೆ, ನೆಟಿವಿಟಿಗೆ ತಕ್ಕಂತೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡೋ ಸ್ಟಾರ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಚ್ಚಾಗಿಬಿಟ್ಟಿದ್ದಾರೆ. ಆದರೆ ಇಲ್ಲಿನ ನೇಟಿವಿಟಿಗೆ ತಕ್ಕಂತೆ ಸಿನಿಮಾಗಳನ್ನು ಮಾಡೋ ಒಬ್ಬ ಬಿಗ್ ಸ್ಟಾರ್ ಬೇಕು. ಆವಾಗ ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಅವರು ಕೇಸ್ ಕಾರಣದಿಂದಾಗಿ ಜೈಲಿಗೆ ಹೋದರು. ಡೆವಿಲ್ ಸಿನಿಮಾ ಈ ವರ್ಷದ ಒಳಗೆ ರಿಲೀಸ್ ಆಗಬೇಕಾಗಿತ್ತು, ಅದಾಗಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಲೈಕ್ ಅವರು ಕೆಲವೊಂದು ಸಿನಿಮಾಗಳು ಫ್ಲಾಪ್ ಆಗಿರ್ಬೋದು, ಅಥವಾ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ ಅಂತ ಕೆಲವರೆಲ್ಲ ಮಾತುಕತೆ ಇರುತ್ತೆ. ಬಟ್ ಏನು ಗೊತ್ತಾ, ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಓಪನಿಂಗ್ ಕಲೆಕ್ಷನ್ ಥರ ಏನಿರುತ್ತೆ ಅದನ್ನು ಲೈಕ್ ಆ ಥಿಯೇಟ್ರ್ ಓನರ್ಗಳೇ ಕಾಯ್ತಾ ಇರ್ತಾರೆ, ದರ್ಶನ್ ಸಿನಿಮಾ ಬಿಡುಗಡೆ ಆಗಲಿ, ದರ್ಶನ್ ಅವ್ರ ಸಿನಿಮಾ ಬಿಡುಗಡೆ ಆಗಲಿ ಅಂತ. ಅಷ್ಟು ವ್ಯಾಲ್ಯೂ ಅವ್ರು ಹೊಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಹೀಗಾಗಿ ಇವ್ರ ಪ್ರಕರಣ ಏನಿದೆ ಎಲ್ಲ ಅದು ನಾವು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕಂತಾನೆ ಪದವಿ ಹೊಂದಿರೋ ಏನಂತಾರ ಜಡ್ಜಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸ್ ಇದ್ದಾರೆ. ಅದನ್ನು ನಾವು ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಮ್ಗೆ ಗೊತ್ತಿಲ್ಲ. ನಾವು ಟಿ ವಿಲಿ ಏನು ಹೇಳ್ತಾರೋ ಅದನ್ನು ನೋಡ್ಬಿಟ್ಟೆ ಹೇಳೋದು. ಸೊ ನಮ್ಗೆ ಅಷ್ಟೊಂದು ಗೊತ್ತಿರೋಲ್ಲ. ಟಿ ವಿಯವ್ರಿಗೂ ಅಷ್ಟೇ, ಎಲ್ಲಿಂದ ಏನು ಬಂದಿರೋ ಸುದ್ದಿ ಅದನ್ನು ಎಷ್ಟು ಮಸಾಲೆ ಹಾಕಿ ಏನು ಮಾಡೋಕ್ಕಾಗುತ್ತೋ ಅದನ್ನೇ ನಿಮ್ಮ ಮುಂದೆ ಕೊಡ್ತಾರೆ. ಸೊ ನೀವು ಅದನ್ನು ನಂಬ್ತೀರ. ಸೊ ನ್ಯಾಯಾಲಯ ಏನು ಹೇಳುತ್ತೆ ಅದನ್ನೇ ನಾವು ನಂಬಬೇಕಾಗಿರುತ್ತೆ. ಯಾಕಂದರೆ ಈಗ ಭಾರತೀಯನಾಗಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ಮೇಲೆ ಅಲ್ಲಿಂದ ಏನು ತೀರ್ಪು ಬರ್ತೋ ಅದನ್ನು ಮಾತ್ರ ಇದು ಮಾಡಬೇಕಲ್ವಾ. ಸೊ ಓಕೆ, ಅವ್ರದ್ದು ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ರಿಲೀಸ್ ಆಗಲಿ. 2025 ಅಟ್ಲೀಸ್ಟ್ 2 ದರ್ಶನ್ ಅವ್ರ ಸಿನಿಮಾಗಳಾದರೂ ರಿಲೀಸ್ ಆಗಲಿ ಅಂತ. ಯಾಕಂದರೆ ಫೆಬ್ರವರಿ ಎಂಡಿಂದ ನನಗೆ ಗೊತ್ತಿದ್ದಂಗೆ ಅವ್ರದ್ದು ಡೆವಿಲ್ ಸಿನಿಮಾದ ಸೆಕೆಂಡ್ ಪೋರ್ಷನ್ ಆಫ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿ ಬಂದಿದೆ. ನಾನು ಅಟ್ಲೀಸ್ಟ್ ಒಂದು ಸೆಪ್ಟೆಂಬರ್ ತಿಂಗಳು ಒಳಗಡೆ ಆದ್ರೂ ಅವ್ರದ್ದು ಡೆವಿಲ್ ಸಿನಿಮಾ ರಿಲೀಸ್ ಆಗಲಿ ಅಂತ ನಮ್ಮ ಆಸೆ. ಇನ್ನು ಒಂದು ಸಿನಿಮಾಗೆ ಅವರು ಕೂಡ ಸುದೀಪ್ ಅವ್ರ ಹಾಗೆ 25 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ನಿಜಕ್ಕೂ ಕೂಡ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನಿಗೆ ಯಾವುದೇ ವಿಚಾರ ಆಗಲಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದರೆ ಕಷ್ಟ ಅಲ್ಲ ಅನ್ನೋದನ್ನು ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ಕೊಡ್ತಾರೆ. ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಅವರು ಎಂಟ್ರಿ ಕೊಟ್ಟಿದ್ದು. ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಏನಂತೀರಾ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅಥವಾ ಮಾಸ್ಟರ್ ಪೀಸ್ ಈ ಥರ ಸಿನಿಮಾಗಳು ಬರೋ ತನಕನೂ ಅವರೊಂಥರ ನಾರ್ಮಲ್ ಥರನೇ ಇದ್ದರು, ನಾರ್ಮಲ್ ಸ್ಟಾರ್ಗಳ ಥರನೇ ಇದ್ದರು. ಆದರೆ ಯಾವಾಗ KGF ಅನ್ನೋ ಕನಸನ್ನು ದೊಡ್ಡ ಮಟ್ಟಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಪ್ರಶಾಂತ್ ನೀಲ್ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೆ ಹೇಳ್ತಾರೋ, ಆವತ್ತಿಂದ ಒಬ್ಬರು ದೊಡ್ಡ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ಹುಡ್ಕೋತಾರೆ, ರಾಕಿಂಗ್ ಸ್ಟಾರ್ ಯಶ್ AKA ರಾಕಿ ಬಾಯ್. ಇವತ್ತಿಗೂ ಕೂಡ ದುಬೈ ಅಥವಾ ಬೇರೆ ಯಾವ ದೇಶಕ್ಕೆ ಹೋದ್ರೂ ಕರ್ನಾಟಕನ ಕೆಲವೊಂದು ಸಲ ಗುರುತಿಸೋದೇ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಕಿ ಬಾಯ್ ಅಥವಾ KGF ಸಿನಿಮಾದ ನೋಡಿಕೊಂಡು. ಸೊ ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. KGF 2 ನಿಮಗೆಲ್ಲ ಗೊತ್ತು, 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡದ ಮೊದಲನೇ ಸಿನಿಮಾ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಸಿನಿಮಾ. ಈ ಸಿನಿಮಾ ದಾಖಲೆ ಏನಿದೆ ಅವ್ರದ್ದು ನೆಕ್ಸ್ಟ್ ಬರೋ ಟಾಕ್ಸಿಕ್ ಸಿನಿಮಾನೇ ಬ್ರೇಕ್ ಮಾಡ್ಬೋದು. ಆದರೆ ಆ KGF ಸೀರೀಸ್ ಇದೆಯಲ್ಲ, ಮಾಡಿರೋ ಒಂದು ಹಿಸ್ಟ್ರಿ ಅಥವಾ ಏನೊಂದು ಆ ಕನ್ನಡ ಇಡೀ ಭಾರತೀಯ ಚಿತ್ರರಂಗದ ಅಧ್ಯಾಯದ ಪುಟಗಳಲ್ಲಿ ಒಂದು ಸುವರ್ಣಾಕ್ಷರದಿಂದ ಒಂದು ಅಧ್ಯಾಯ ಬರೆದಿದೆಯಲ್ಲ, ಅದನ್ನು ಯಾರು ಕೂಡ ಮರೆಯೋಕ್ಕಾಗಲ್ಲ. ಇನ್ನು ಇವಾಗ ಟಾಕ್ಸಿಕ್ ಸಿನಿಮಾ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಗೆ ಗೊತ್ತಿರೋ ಪ್ರಕಾರ ಅಂದರೆ IMDbಯಲ್ಲಿ ಕೂಡ ಮೆನ್ಷನ್ ಮಾಡಿರೋ ಪ್ರಕಾರ 60ರಿಂದ 100 ಕೋಟಿ ರೂಪಾಯಿ ಸಂಭಾವನೆ ಪಡ್ಕೋತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಅವರು ಅದನ್ನು ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅದರ ಶೇರ್ ಪ್ರಾಫಿಟನ್ನು ಕೂಡ ಅವರು ಪಡ್ಕೋತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಸಿನಿಮಾಗಳಲ್ಲಿ ಈಗ ಅವ್ರದ್ದು ಹಿಂದಿಯಲ್ಲಿ ರಾಮಾಯಣಲ್ಲಿ ರಾವಣನ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಅವರು ಪ್ರೊಡ್ಯೂಸರ್ ಅಂತ ಕೇಳಿ ಬರ್ತಾ ಇದೆ. ಸೊ ಅಲ್ಲಿ ಕೂಡ ಪ್ರಾಫಿಟ್ ಶೇರಿಂಗ್ ಇರೋ ಸಾಧ್ಯತೆ ಹೆಚ್ಚಾಗಿದೆ. ಆ್ಯಂಡ್ ಅದಾದಮೇಲೂ ಕೂಡ ಅವ್ರದ್ದು KGF 3 ಬರುತ್ತೆ ಅನ್ನೋ ಮಾತಿದೆ. ಆ್ಯಂಡ್ ಇನ್ನೂ ಸಿನಿಮಾಗಳಿವೆ. ಎಲ್ಲನೂ ಕೂಡ ಕನ್ನಡದ ಹಿತಾಸಕ್ತಿಯಲ್ಲೇ ಮಾಡಬೇಕು, ಕನ್ನಡ ಚಿತ್ರರಂಗವನ್ನು ಇನ್ನೂ ಮೇಲಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಅವ್ರ ಕನಸು. ಆ ಕನಸು ಈಡೇರಲಿ ಅಂತಲೇ ನಾವು ಹಾರೈಸೋದು. ಇದಿಷ್ಟು ಕನ್ನಡದ ಟಾಪ್ 10 ಹೈಯೆಸ್ಟ್ ಸ್ಯಾಲ್ರಿ ಅಥವಾ ರೆಮ್ಯುನರೇಷನ್ ಪಡ್ಕೊಳ್ಳೋ ಸ್ಟಾರ್ಗಳ ಹೆಸರು. ನೀವು ಯಾರ ಅಭಿಮಾನಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ.